ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಡುಗೆಯಿಂದ ಏನಿವತ್ತು ಸಂವಿಧಾನ ನಮ್ಮ ದೇಶಕ್ಕೆ ಸಿಕ್ಕಿದೆ. ಆ ಸಂವಿಧಾನದ ಅಡಿಯಲ್ಲಿ ಇವತ್ತೇನು ಅಲ್ಲಿ ಡೆಲ್ಲಿಯಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಆಗಿರ್ಬೋದು, ಬೆಂಗಳೂರಲ್ಲಿರ್ತಕ್ಕಂಥ ವಿಧಾನಸೌಧ ಆಗಿರ್ಬೋದು, ಇವೆಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರೆ ಸಂವಿಧಾನದ ಅಡಿಯಲ್ಲಿ ಬಂದಿರತಕ್ಕಂಥ ವ್ಯವಸ್ಥೆಗಳು. ಆ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ನಿಂತು ಇವತ್ತು ಪಾರ್ಲಿಮೆಂಟಲ್ಲಿ ಅವರ ಮನದಾಳದ ಮಾತು ಏನು BJP ಅವರ ಸಂವಿಧಾನ ವಿರೋಧಿ ನಡೆ ಏನಿದೆ ಅದರ ಮಾತು, ಮನದಾಳದ ಮಾತನ್ನ ಇವತ್ತು ಅಮಿತ್ ಶಾ ಅವ್ರ ಬಾಯಿಂದ ಆಚೆ ಬಂದು ಇವತ್ತು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಅಗೌರವ ಕೊಡೋಂಥ ಒಂದು ಕೆಲಸನ ಅವ್ರು ಮಾಡಿದ್ದಾರೆ. ಆದ್ದರಿಂದ ನಾವು ಅದರ ವಿರುದ್ಧವಾಗಿ ವಿಧಾನಸೌಧದಲ್ಲಿ ಎಲ್ಲ ಕಡೆಗಳು ಕೂಡ ಪ್ರತಿಭಟನೆ ಮಾಡಿ, ಹೋರಾಟ ಮಾಡಿ ಇವತ್ತು ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಿರ್ತಕ್ಕಂಥದ್ದು ಬರೀ ರಾಜಕೀಯ ಪಕ್ಷಗಳೆಲ್ಲ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಚಿಂತಕರು, ಪ್ರಗತಿಪರ ಯೋಚನೆ ಮಾಡೋಂಥ ಎಲ್ಲ ಜನರು ಇವತ್ತು ಒಟ್ಟಾರೆ ಇವತ್ತು ಹೋರಾಟ ಮಾಡಿ ಯಾವುದೇ ಒಂದು ಜಾತಿ, ಜನಾಂಗ, ಧರ್ಮಕ್ಕೆ ಸೀಮಿತ ಆಗದೆ ಇವತ್ತು ಅವರು ರಾಜೀನಾಮೆ ಕೊಡಬೇಕು. ಈ ರೀತಿಯಾಗಿ ನಮಗೆ ಪ್ರಜಾಪ್ರಭುತ್ವ ಕೊಟ್ಟು ಈ ರೀತಿಯಾದಂಥ ಸಮಾನವಾದಂಥ ವ್ಯವಸ್ಥೆನ ಸೃಷ್ಟಿ ಮಾಡಿಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇವರು ಅಗೌರವ ತರ್ತಾರಂತಂದರೆ ಇವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಮನುಸ್ಮೃತಿ ಸ್ಥಾಪನೆ ಮಾಡಬೇಕು ಅನ್ನೋಂಥ ಏನು ಭಾವನೆಗಳಿವೆ, ಆ ಭಾವನೆಗಳು ನಮಗೆಲ್ಲರಿಗೂ ಕೂಡ ಎದ್ದು ಕಾಣ್ತದೆ. ಇವತ್ತು ಅವ್ರ ಸಂಸದರೇನೆ ಹಿಂದೆ ಹೇಳೋರೆ ಸಂವಿಧಾನನ ಕಿತ್ತಾಕದ್ದೇ ನಮ್ಮ ಧ್ಯೇಯ ಅಂತೇಳಿ. ಆ ರೀತಿಯಲ್ಲಿ ಸತತವಾಗಿ ಮಾಡ್ಕೊಳ್ತಾ ಬಂದು ಇವತ್ತು ಪ್ರಧಾನಮಂತ್ರಿಗಳಲ್ಲಿ ಈ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಯಾರಂದ್ರೆ ಅಮಿತ್ ಶಾ ಅವರು. ಇವತ್ತು ಅವರೇ ಈ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿರುದ್ಧವಾಗಿ ಮಾತಾಡ್ತಾರಂದ್ರೆ ಅವ್ರ ಮನೋಭಾವನೆ, ಅವ್ರ ಚಿಂತನೆಗಳು ಯಾವ ಥರ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಆದ್ದರಿಂದ ಇಲ್ಲಿ ಏನು ಇರ್ತಕ್ಕಂಥ ಎಲ್ಲ ನಾಗರಿಕರು, ಪ್ರಜೆಗಳು ಎಲ್ಲರೂ ಕೂಡ ಬುದ್ಧಿವಂತರು, ವಿಚಾರವಂತರು ಎಲ್ಲರೂ ಸೇರಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲ ನಮ್ಮ ಜೊತೆ ಇದೆ. ಮುಂದುವರಿಸಬೇಕು. ಅವ್ರಿಗೇನಾದರೂ ನೈತಿಕತೆ ಅನ್ನೋಂಥದ್ದಿದ್ರೆ ಅವ್ರು ಇವತ್ತು ಅವ್ರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ದಲಿತ ಸಂಘಟಿ ಸಮಿತಿಯಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ಧರಣಿನ ಹಮ್ಮಿಕೊಳ್ಳಲಾಗಿದೆ. ಏನು ಅಮಿತ್ ಶಾ ಅವರು 17ನೇ ತಾರೀಕು ದಿನಾಂಕದಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ರ ಬಗ್ಗೆ ಅವರು ಅಂಬೇಡ್ಕರ್ ಅಂದರು. ಆದರೆ ನಾವು 1000 ಸರಿ ಅಲ್ಲ, ನಮ್ಮ ಮನಸ್ಸಲ್ಲಿನೇ ಬಾಬಾ ಸಾಹೇಬ್ರನ್ನ ತುಂಬ್ಕೊಂಡಿದ್ದೀರಿ. ಏನು ಇವತ್ತು ನಮ್ಮ ಬಾಬಾ ಸಾಹೇಬ್ರಿಗೆ ಅವರು ಏನು ಕೇಳುವಾಗಿ ಮಾತಾಡಿದಾರೋ, ಅವ್ರಿಗೆ ಏಕ್ತೆ ಇದ್ದರೆ ಅವ್ರು ಗೆದ್ದಿರೋದು ಯಾರಿಂದ, ನಾವು ಇವತ್ತು ಮಿನಿಸ್ಟ್ರ್ ಆಗಿರೋದು ಯಾರಿಂದ ಅಂತ ಮನಸ್ಸನ್ನು ತಿಳ್ಕೊಬೇಕು. ಅವನೊಬ್ಬ ಲುಚ್ಚ ಅಮಿತ್ ಶಾ ಅಂತ ಹೇಳ್ತಾಯಿದ್ದೀನಿ ನಾನು. ಅವನು ಮಾನ ಮರ್ಯಾದೆ ಇದ್ದರೆ ಕೂಡಲೇ ರಾಜೀನಾಮೆ ಕೊಟ್ಟು ಅವನ ಮನೆಗೆ ಹೋಗ್ಬೇಕು. ಇಲ್ಲಾಂದರೆ ಕೆಲವು ದಿನಗಳಲ್ಲಿ ನಾವು ಬೆಂಗಳೂರಲ್ಲಿ ಸುಮಾರು 10,000 ಜನ ಸೇರಿ ನಾವು ಧರಣಿ ಮಾಡ್ತೀವಿ ನಾವು ಅವ್ರ ವಿರುದ್ಧ. ಹಂಗೂ ಆಗಿಲ್ಲ ಅಂದರೆ ಇಲ್ಲಿಂದ ಡೆಲ್ಲಿಗೆ ಹೋಗಿ ನಾವು ಅಲ್ಲೇ ಧರಣಿ ಮಾಡಿ ಪಾರ್ಲಿಮೆಂಟ್ ಮುಂದೆನೇ ಮುತ್ತಿಗೆ ಹಾಕ್ತೀರಿ ಅಂತ ಹೇಳ್ತಾ ಏನಿವತ್ತು ನಾವು ಇದನ್ನು ಮಾಡಿದರೆ ಸುಮಾರು 22 ಜಿಲ್ಲೆಯಲ್ಲಿ ನಮ್ಮ ಭೀಮವಾದ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ. ಅದ್ರಾಗ ಮುಂದಿನ ದಿನದಲ್ಲಿ ಡೇಟ್ ಫಿಕ್ಸ್ ಮಾಡಿ ಬೆಂಗಳೂರಲ್ಲಿ ವಿಧಾನಸೌಧ ಮುಂದೆ ಮಾಡ್ಬೇಕಂತೇಳಿ ನಮ್ಮ ಭೀಮವಾದ ತೀರ್ಮಾನಗಳು ಹಾಕ್ಕೊಂಡಿದ್ದೀರಿ. ಏನು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಸಂಘಟನೆಗಳವ್ರು ಮಾಡ್ತಾಯಿದ್ದಾರೆ. ಇದ್ರ ಕೂಡಲೇ ಅವನು ಮೋದಿ ಆಗಿರ್ಬೋದು, ಸಮೀಕ್ಷೆ ಆಗಿರ್ಬೋದು, ಅವನ್ನ ಕೂಡಲೇ ಅವನು ರಾಜೀನಾಮೆ ಕೊಟ್ಟು ಮನೆಗೆ ಕಳಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಪವಾಸ ಸತ್ಯಾಗ್ರಹನ ವಿಧಾನಸೌಧ ಮುಂದೆ ಕುಂತ್ಕೊಂತ ಅಂತ ಹೇಳ್ತಾ ನಮ್ಮ ಭೀಮವಾದದಲ್ಲಿ ನಾನು ನನ್ನ ಮಾತನ್ನ ಮುಗಿಸ್ಕೊಡ್ತಾಯಿದ್ದೀನಿ. ಪೂರ್ತಿ ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾಯಿದ್ದೀರಿ. ಏನಂದರೆ ಪ್ರತಿಯೊಂದು ಜಿಲ್ಲೆಯಲ್ಲಿನೂ ನಾವು ಭೀಮವಾದದಿಂದ ಮಾಡ್ತಾಯಿದ್ದೀರಿ. ಯಾಕಂದರೆ ಇದು ಸಿಂಪಲ್ ಇದು. ಯಾಕಂದರೆ ಅವ್ರವ್ರ ಜಿಲ್ಲೆಯಲ್ಲಿ ಮಾಡೋಕೆ ನಾವು ಇದು ಕೊಟ್ಟಿದ್ದೀರಿ, ಅದರಿಂದ ಮಾಡ್ತಾಯಿದ್ದಾರೆ. ಒಂದು ಮುಂದಿನ ದಿನಗಳಲ್ಲಿ ಏನು ನಮ್ಗೆ ಪಂಚಿಲ್ಲ, ಅವ್ನು ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ನಾವು ಬೆಂಗಳೂರಲ್ಲಿ ವಿಧಾನಸೌಧ ಮುಂದೆನೇ ನಾವು ಉದ್ದನ ಹೋರಾಟ ಮಾಡಿ ಅಲ್ಲಿ ಸತ್ಯಾಗ್ರಹ ಮಾಡಿ ಕುಂತ್ಕೊಬೇಕಂತೇಳಿ ಇಡೀ ರಾಜ್ಯದಲ್ಲಿ ಸುಮಾರು 10,000 ಜನ ಸೇರಿ ಮಾಡ್ಬೇಕಂತೇಳಿ ತೀರ್ಮಾನಗಳು ಹಾಕೊಂಡಿದ್ದೀರಿ. ಏನು ಮಾತಾಡಿದ್ದಾರೆ ಈ ಉದ್ದೇಶ, ಇವ್ರು ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಒಂಥರ ನಮ್ಮಂಥ ಇದಕ್ಕೆ ಅವಮಾನ ಆದ ಎಲ್ಲ ಇಡೀ ರಾಜ್ಯದಲ್ಲೇ ಇವರು ಇರಬಾರ್ದು. ಇಲ್ಲಾಂದರೆ ನಾವು ಅವ್ರ ಕತ್ತಿಗೆ ಮುತ್ತಿಗೆ ಹಾಕ್ತೀವಿ. ಅವ್ರು ಆ ಕೆಲಸದಲ್ಲಿ ಇರಬಾರ್ದು, ಅವ್ರು ಈ ಊರಲ್ಲಿ ಇರಬಾರ್ದು, ಅವ್ರದ್ದು ಗಡಿ ಪಾರ ಮಾಡಬೇಕು. ಎಲ್ಲಿ 7 ಜನ್ಮದಲ್ಲೂ ನಾವು ದೇವ್ರ ಪೂಜೆ ಮಾಡ್ತೀವಿ, ದೇವ್ರ ಪೂಜೆ ಮಾಡ್ಕೊಂಡೇ ಇದ್ದೀವಿ, ಅದೇ ಸ್ಥಾನದಲ್ಲೇ ಇದ್ದೀವಿ ಹೊರತು ಒಲ್ಮಾದಗಿರಂತೂ ಮುಂದಕ್ಕೆ ಬಂದಿಲ್ಲ. ಅವ್ರು ಅದು ಅಂದ್ಕೊಂಡೇ ಇರ್ತಾರೆ. ಆದ್ರಿಂದ ಇದಕ್ಕೆ ತಡೆಗಟ್ಟಬೇಕು. ಅವರು ಈ ಥರ ದೇವರು, ಅಂಬೇಡ್ಕರೇ ನಮ್ಮ ದೇವರು, ಬೇರೆ ಯಾವ ದೇವರು ನಮಗಿಲ್ಲ. ಅಂಬೇಡ್ಕರ್ ಬಿಟ್ಟರೆ ಬೇರೆ ದೇವ್ರಿಲ್ಲ, ಬೇರೆ ಇದಿಲ್ಲ. ನಾವೆಲ್ಲಗನಾಗಲಿ ನಾವು ಹೋಗ್ತೀವಿ, ಓಡಾಡ್ತೀವಿ. ಅವ್ರ ಕೆಲಸದಿಂದ ಡಿವೈಡ್ ಆಗೋ ತನಕ ನಾವು ಹಂಗೆ ಇರ್ತೀವಿ. ಏನು ಈ ದಿನ
ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇವತ್ತು ನಮ್ಮ ಕೇಂದ್ರದ ಮಂತ್ರಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳೋದಕ್ಕೆ ನಾಚಿಕೆ ಆಗಬೇಕು ಅವನಿಗೆ. ಯಾಕೆಂದರೆ ಆ ಯೋಗ್ಯತೆ ಇಲ್ಲ, ಅವರ ಕಾಲಿನ ಧೂಳಿನ ಸಮಾನ ಇಲ್ಲದ ವ್ಯಕ್ತಿ ಇವತ್ತೊಂದು ದಿನ ಏನು ಹೇಳ್ತಾನೆ ಅಂದರೆ ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗಿಬಿಟ್ಟಿದೆ. ಫ್ಯಾಷನ್ ಅಲ್ಲ, ಅದು ನಮ್ಮ ಶಕ್ತಿ, ಅದು ನಮ್ಮ ಜೀವ. ಅಂಥ ಜೀವವನ್ನು ಇವನು ಅವಹೇಳನಕಾರವಾಗಿ ಮಾತಾಡ್ತಾನೆ. ಇಂಥ ಬೇವರ್ಸಿ ಒಬ್ಬ ಕೇಂದ್ರ ಮಂತ್ರಿ ಅಂದರೆ ನಾವು ಇನ್ನು ಏನರಲ್ಲಿ ಅವ್ನಿಗೆ ಹೊಡಿಬೇಕು ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ. ಯಾಕಂದರೆ ನಮ್ಮ ಶಕ್ತಿ, ಇನ್ನು ದಲಿತರ ಶಕ್ತಿ ಏನು ಅನ್ನೋದು ಗೊತ್ತಿಲ್ಲ ಅವನಿಗೆ ಏನು ಅಂದ್ಕೊಂಬಿಟ್ಟಿದ್ದಾನೆ. ಇಲ್ಲ ಅಂಬೇಡ್ಕರ್ ಅನ್ನೋ ಬದಲು ದೇವ್ರನ್ನ ಹೆಸರು ಹೇಳ್ಕೊಂಡು ಸಾಯಿ. ನೀನು ಬೇಕಾದ್ರೆ ನಿನಗೆ ಇಷ್ಟ ಇದ್ದರೆ ನೀನು ದೇವ್ರ ಹೆಸರು ಹೇಳ್ಕೊಂಡು ಸಾಯಿ. ಬಾಬಾ ಸಾಹೇಬರ ಹೆಸರು ಹೇಳಿ ನೀನು ಅವಹೇಳನ ಮಾಡೋವಂಥದ್ದು ಏನಿದೆ ಇಂಥ ವ್ಯಕ್ತಿಯನ್ನು ಕೇಂದ್ರದಲ್ಲಿ ಇವತ್ತು ಗೃಹ ಮಂತ್ರಿಯಾಗಿ ಇಟ್ಕೊಂಡು ಈ ಸರ್ಕಾರ, BJP ಸರ್ಕಾರ ಮೊದಲಿಂದನೂ ಒಂದು ಧೋರಣೆ ಇದೆ. ಅವ್ರಿಗೆ ಏನಂದರೆ ಅಂಬೇಡ್ಕರ್ ಅವರ ಹೆಸರನ್ನು ಅಳಿಸ್ಬೇಕು, ಸಂವಿಧಾನವನ್ನು ಬದಲಾಯಿಸಬೇಕು, ಮತ್ತು ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು ಮನೋವಾದಿಗಳ ಆ ಸರ್ಕಾರವನ್ನು ತರಬೇಕು ಅನ್ನೋಂಥ ಒಂದು ಹುನ್ನಾರವನ್ನು ಇವತ್ತಿನ ದಿನ ಸರ್ಕಾರ ಇಟ್ಕೊಂಡಿದೆ. ಇದಕ್ಕೆಲ್ಲ ನಾವೆಲ್ಲ ಆಸ್ಪದ ಕೊಡಬಾರ್ದು. ನಾವು ದಲಿತರು ಎಲ್ಲರೂ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿದಾಗ ಮಾತ್ರ ನಾವು ನಮ್ಮ ಸಂವಿಧಾನವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ನನಗೆ ಎರಡು ಮಾತಾಡಲು ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್.